Hello, my dear students. This is Vijay Shekhar Naik JR, Assistant Professor, Vijayanagara Sri Krishna Devara University, Ballari. Friends, today we will discuss the session 32 in the business law. In this session, I'll explain you about legal rules for minors agreements. In the previous session, we discussed about the meaning and definitions of a minor. Who is a minor? Which person is considered as a minor? That you got understood in the previous session. Minor is a person who is not a major. The person who is not attained the age of the 18 years is considered as an minor. ಅಪ್ರಾಪ್ತ ವಯಸ್ಕರು ಅಂದರೆ ಯಾರು? ಅಪ್ರಾಪ್ತ ವಯಸ್ಕರು ಅಂತ ಯಾರನ್ನ ನಾವು ಪರಿಗಣಿಸ್ತೇವೆ ಎಂಬುದರ ಬಗ್ಗೆ ಹಿಂದಿನ ತರಗತಿಯಲ್ಲಿ ಚರ್ಚೆ ಮಾಡಿದ್ವಿ. ಯಾವ ವ್ಯಕ್ತಿಗಳು 18 ವರ್ಷಕ್ಕಿಂತ ಕಡಿಮೆ ವಯಸ್ಸನ್ನು ಹೊಂದಿರ್ತಾರೆ ಅವರನ್ನು ನಾವು ಅಪ್ರಾಪ್ತ ವಯಸ್ಕರು ಅಂತ ಕರಿತೀವಿ. The objective of this session is to make you clear about the legal rules to be followed for minors agreements. By the end of this session, you will understand the various legal rules to be followed for minors agreements. As we know that minors are incompetent persons, they are not eligible to make a contracts. Minors has the immature mind. They don't have an understanding ability. They cannot have an ability to judge what is good and what is bad. ಇಲ್ಲಿ ಅಪ್ರಾಪ್ತರಿದ್ದಾರೆ. ಅಪ್ರಾಪ್ತರಿಗೆ ಅಪಕ್ವವಾದಂತಹ ಮನಸ್ಸು ಇರುತ್ತೆ. ಅವರಿಗೆ ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಕಡಿಮೆ ಇರುತ್ತೆ. ಸೊ ದೇರ್ ಈಸ್ ಎ ಮೋರ್ ಚಾನ್ಸಸ್ ದೇ ಕ್ಯಾನ್ ಬಿ ಎಕ್ಸ್ಪ್ಲಾಯ್ಟೆಡ್ ಬೈ ದ ಮೇಜರ್ ಪರ್ಸನ್ಸ್. ಅವರನ್ನು ಸುಲಭವಾಗಿ ಮೋಸವನ್ನು ಮಾಡುವಂತಹ ಸಾಧ್ಯತೆ ಇರೋದರಿಂದ ಕಾನೂನಿನ ಪ್ರಕಾರ ಮೈನರ್ಸ್ ಜೊತೆ ಮಾಡಿಕೊಳ್ಳುವಂತಹ ಒಪ್ಪಂದಗಳಿಗೆ ಕಾನೂನಿನ ಪ್ರಕಾರ ರಕ್ಷಣೆಯನ್ನು ನೀಡಲಾಗುತ್ತದೆ. ಇಲ್ಲಿ ರಕ್ಷಣೆಯನ್ನು ಕೊಡಬೇಕಾದ್ರೆ ದ ರೂಲ್ಸ್ ಗೌರ್ನ್ಸ್ ದ ಮೈನರ್ಸ್ ಅಗ್ರಿಮೆಂಟ್ based on the two basic principles. First one is the law protects the minors against their own inexperience and against the possible improper designs of those more experienced people. The law protects that minors their own inexperiences, ಅವ್ರಿಗೆ ಗೊತ್ತಿಲ್ಲದೇ ಏನು ತಪ್ಪುಗಳನ್ನು ಮಾಡಿರ್ತಾರೆ ಆ ತಪ್ಪುಗಳಿಗೆ ರಕ್ಷಣೆಯನ್ನು ಕಾನೂನು ಕೊಡುತ್ತೆ. ಮತ್ತು ಯಾರು ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ಇದ್ದಾರೆ ಅಂದರೆ ಯಾರು ಮೇಜರ್ಸ್ ಇದ್ದಾರೆ ಅವ್ರ ಕಡೆಯಿಂದ ಇವರಿಗೆ ಏನಾದರೂ ತೊಂದರೆ ಆಗ್ತಾಯಿದ್ರೆ ಮೋಸ ಆಗ್ತಾಯಿದ್ರೆ ಅದರಿಂದ ರಕ್ಷಣೆಯನ್ನು ಮೈನರ್ಸ್ಗೆ ನೀಡಲಾಗುತ್ತೆ. This is the first basic principle. The second basic principle is that in order to achieve the above objective, the law should not cause unnecessary hardship to the person who deals with the minor. ಹಾಗಂತ ಮೈನರ್ ಜೊತೆ ಯಾರು ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಅವರಿಗೆ ತೊಂದರೆ ಕೊಡುತ್ತಾರೆ ಅನ್ನುವಂಥದ್ದು ಇಲ್ಲ. ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಕಾನೂನಿನ ಪ್ರಕಾರ ತೊಂದರೆ ಕೊಡೋದಿಲ್ಲ. ಆದರೆ ಯಾರು ಮೈನರ್ ಜೊತೆ ಅಗ್ರಿಮೆಂಟ್ಸನ್ನು ಮಾಡ್ಕೊಳ್ತಾರೆ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎನ್ ವಾಯ್ಡ್ ಅಗ್ರಿಮೆಂಟ್ಸ್ ಅಷ್ಟೇ. ಅವ್ರಿಗೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಇರೋದಿಲ್ಲ. ಹಾಗಾದರೆ ವಾಟ್ ಆರ್ ದ ಲೀಗಲ್ ರೂಲ್ಸ್ ವಿಚ್ ಆರ್ ರಿಲೇಟಿಂಗ್ ಟು ದ ಮೈನರ್ಸ್ ಅಗ್ರಿಮೆಂಟ್ಸ್? ಸೊ ಯಾವ್ಯಾವ ಕಾನೂನಿನ ನಿಯಮಗಳು
ಮೈನರ್ಸ್ ಒಪ್ಪಂದಗಳಿಗೆ ಅನ್ವಯವಾಗುತ್ತವೆ. ಫಸ್ಟ್ ಒನ್ ಈಸ್ minor as a beneficiary. A minor person cannot be a promisor for any contract, but he can be a promisee or a beneficiary. ಯಾರ ಅಪ್ರಾಪ್ತ ವಯಸ್ಸಿನ ವ್ಯಕ್ತಿ ಇದ್ದಾನೆ ಅವನು ಯಾವುದೇ ಒಪ್ಪಂದಕ್ಕೆ ಪ್ರಾಮಿಸರ್ ಆಗಿರಬಾರ್ದು, ಆದರೆ ಏನಾಗಿರ್ಬೋದು, ಪ್ರಾಮಿಸಿ ಆಗಿರ್ಬೋದು, ಅಂದರೆ ಫಲಾನುಭವಿ ಆಗಿರ್ಬೋದು. ಅವನಿಗೆ ಬೆನಿಫಿಟ್ ಬರ್ತಾ ಇರ್ಬೋದು, ಇವನ ಕಡೆಯಿಂದ ಬೆನಿಫಿಟ್ ಹೋಗ್ತಾ ಇರಬಾರ್ದು. ಆ ಥರ ಇದ್ದರೆ ಅಂಥದಕ್ಕೆ ಕಾನೂನು ಒಪ್ಪಿಕೊಳ್ಳುತ್ತೆ. ಸಚ್ ಕಾಂಟ್ರಾಕ್ಟ್ಸ್ ಕೆನ್ ಬಿ ಎನ್ಫೋರ್ಸ್ಡ್ ಬೈ ಹಿಮ್ ಅಟ್ ಈಸ್ ಒಪಿನಿಯನ್, ನಾಟ್ ದ ಒಪಿನಿಯನ್ ಆಫ್ ದ ಅದರ್ ಪಾರ್ಟಿ. ಅಂಥ ಒಪ್ಪಂದಗಳನ್ನು ಮೈನರ್ ಯಾರಿದ್ದಾನೆ ಅವನ ಒಪಿನಿಯನ್ ಮೇಲೆ ಅಂಗೀಕರಿಸಲಾಗುತ್ತೆ. ಅದರ್ ಪಾರ್ಟಿ ಏನಿದಾನಲ್ವ ಅವನ ಒಪಿನಿಯನ್ ಮೇಲೆ ಅಂಗೀಕರಿಸಲಾಗುವುದಿಲ್ಲ. ದ ಲಾ ಅಲೋಸ್ ದ ಮೈನರ್ ಓನ್ಲಿ ಟು ಅಕ್ಸೆಪ್ಟ್ ದ ಬೆನಿಫಿಟ್, ನಾಟ್ ದ ಗಿವಿಂಗ್ ಬೆನಿಫಿಟ್ ಟು ಅದರ್ಸ್. ಸೊ ಇಟ್ ವಾಸ್ ಅಬ್ಸರ್ವ್ಡ್ ಇನ್ ದ ಕೇಸ್ ರಾಘವ್ ಚಾರಿಯಾರ್ ವರ್ಸಸ್ ಶ್ರೀನಿವಾಸ. ಇನ್ ದಿಸ್ ಕೇಸ್ mortgage was executed in favor of the minor who had paid the whole of the consideration money. When it was challenged in the court of law, it was decided that mortgage was valid and he could enforce it. So that minor be a beneficiary, minor be a promisee, but not the promiser. ಅವನು ಬೆನಿಫಿಟ್ಟನ್ನು ತೆಗೆದುಕೊಳ್ಳುವುದರ ಇರಬೇಕಾಗತ್ತೆ, ಆದರೆ ಬೆನಿಫಿಟ್ಟನ್ನು ಕೊಡೋ ಥರ ಇದ್ದರೆ ಅದು ಕಾನೂನು ಅಕ್ಸೆಪ್ಟ್ ಮಾಡೋದಿಲ್ಲ. ಸೊ ದಿಸ್ ಇಸ್ ದ ಫಸ್ಟ್ ರೂಲ್. ದ ಸೆಕೆಂಡ್ ರೂಲ್ ಇಸ್ ದಟ್ ನೋ ರ್ಯಾಟಿಫಿಕೇಶನ್ ಆನ್ ಅಟೈನಿಂಗ್ ದ ಏಜ್ ಆಫ್ ಮೆಜಾರಿಟಿ. ವಾಟ್ ಈಸ್ ಎ ರ್ಯಾಟಿಫಿಕೇಶನ್? ಅನುಮೋದನೆ ಅಂತ ಕರಿತೀವಿ ಕನ್ನಡದಲ್ಲಿ. ಇಲ್ಲಿ ಯಾರ ಅಪ್ರಾಪ್ತ ವಯಸ್ಕ ಇದ್ದಾನೆ ಆ ಅಪ್ರಾಪ್ತ ವಯಸ್ಕ ತಾನು ಅಪ್ರಾಪ್ತನಾಗಿರುವಂಥ ಸಮಯದಲ್ಲಿ ಮಾಡಿಕೊಂಡಿರುವಂತಹ ಒಪ್ಪಂದಗಳಿಗೆ ಮೆಜಾರಿಟಿ ಏಜ್ ಬಂದ ನಂತರ, ಅಂದರೆ 18 ವರ್ಷ ಮುಗಿದ ನಂತರ ಅನುಮೋದನೆ ನೀಡುವಂತಿಲ್ಲ. ಕನ್ಫರ್ಮೇಷನ್ ಆಫ್ ಸಮ್ ಪ್ರೀವಿಯಸ್ ಆ್ಯಕ್ಟ್ ಈಸ್ ಕಾಲ್ಡ್ ಆಸ್ ಎನ್ ratification. So it cannot be ratified. Minors agreements cannot be ratified. Why? Because they are considered as an void ab initio. From initial stage itself, they are considered as an void contract or a void agreements. So that minors cannot be ratify the contracts which they are entered during their minority. So this is the second important rule. So it was observed in the case study Suraj Narayan versus Suku Ahir. In this case, a minor has borrowed some money through a simple bond. After attaining the majority, he executed a second bond for the original loan at interest. The giver of the money, he filed a suit in the court of law based on the second bond. So it was decided that it is a void for want consideration, and so whatever the suit filed by the money lender was dismissed. ಸೊ ಅದಕ್ಕೆ ಇಲ್ಲಿ ಯಾರು ಅಪ್ರಾಪ್ತ ವಯಸ್ಕ ಇದ್ದಾನೆ ಆ ಅಪ್ರಾಪ್ತ ವಯಸ್ಕ ತಾನು ಅಪ್ರಾಪ್ತ ವಯಸ್ಸಿನಲ್ಲಿದ್ದಾಗ ಮಾಡಿಕೊಂಡಂತಹ ಒಪ್ಪಂದಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಅವನು ಮೇಜರ್ ಆದ ನಂತರ ಅದನ್ನು ಅನುಮೋದನೆ ನೀಡುವಂತಿಲ್ಲ. ಸೊ ದಿಸ್ ಇಸ್ ದ ಸೆಕೆಂಡ್ ಇಂಪಾರ್ಟೆಂಟ್ ಪ್ರಿನ್ಸಿಪಲ್. ಥರ್ಡ್ ಪ್ರಿನ್ಸಿಪಲ್, doctrine of estoppel does not apply to a minor.
ಎಸ್ಟೋಪಲ್ ಸಿದ್ಧಾಂತವನ್ನು ಮೈನರ್ಸ್ಗೆ ಅನ್ವಯಿಸಲಾಗುವುದಿಲ್ಲ. ವಾಟ್ ಈಸ್ ಎ ಡಾಕ್ಟ್ರಿನ್ ಆಫ್ ಎಸ್ಟೋಪಲ್? ಎ ಪರ್ಸನ್ ಮೇಕ್ಸ್ ಎ false representation and other person believes it. ಇಲ್ಲಿ ಇಬ್ಬರು ವ್ಯಕ್ತಿಗಳೇನು ಒಪ್ಪಂದವನ್ನು ಮಾಡಿಕೊಳ್ತಾ ಇದ್ದಾರೆ, ಅದರಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ತಪ್ಪು ಮಾಹಿತಿಯನ್ನು ಕೊಟ್ಟು ಒಪ್ಪಂದವನ್ನು ಮಾಡಿಕೊಂಡಿದ್ರೆ ಆ ಮಾಹಿತಿಯನ್ನು ನಂಬಿ ಬೇರೊಬ್ಬ ವ್ಯಕ್ತಿ ಅವನ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿರ್ತಾನೆ. ಹಾಗಾಗಿ ಅಂಥ ಕಡೆ ಡಾಕ್ಟ್ರಿನ್ ಆಫ್ ಎಸ್ಟೋಪಲ್ನ ಅಪ್ಲೈ ಮಾಡ್ತೀವಿ. ಇಲ್ಲಿ ಇಫ್ ಎ ಮೈನರ್ ಬೈ ಮಿಸ್ರೆಪ್ರೆಸೆಂಟಿಂಗ್ ಹಿಸ್ ಏಜ್ ಇಂಡ್ಯೂಸಸ್ ದ ಅದರ್ ಪಾರ್ಟಿ ಟು ಎಂಟರ್ ಇಂಟು ಎ ಕಾಂಟ್ರಾಕ್ಟ್ ವಿತ್ ಹಿಮ್, ಸಚ್ ಕಾಂಟ್ರಾಕ್ಟ್ಸ್ ಆರ್ ಕನ್ಸಿಡರ್ಡ್ ಆಸ್ ಆನ್ void contracts and they cannot be sued. It was observed in the case study Losley versus Shelley. In this case, minor borrows some money by misrepresenting his age. The money lender believes that he is a major. After some time, that minor refuses to pay the money. Here the money lender filed a suit against him in the court of law. It was decided that he is a minor. He plead his minority and contract between them is considered as an void contract, so that money lender cannot recover his money back. ಹಾಗಾಗಿ ಡಾಕ್ಟ್ರಿನ್ ಆಫ್ ಎಸ್ಟೋಪಲ್ ಸಿದ್ಧಾಂತವೇನಿದೆಯಲ್ವ, ಇದನ್ನು ಮೈನರ್ಸ್ ಒಪ್ಪಂದದಲ್ಲಿ ನಾವು ಅನ್ವಯಿಸೋದಿಲ್ಲ. ಇಲ್ಲಿ ಯಾವುದೇ ಮಿಸ್ಇನ್ಫಾರ್ಮೇಷನ್ ಕೊಟ್ಟಿದ್ರೂ ಕೂಡ ಅದನ್ನು ನಂಬಿ ಬೇರೊಬ್ಬ ವ್ಯಕ್ತಿ ಒಪ್ಪಂದವನ್ನು ಮಾಡಿಕೊಂಡಿದ್ರೆ ಅಂತಹ ವಾಯ್ಡ್ ಕಾಂಟ್ರಾಕ್ಟ್ಗಳಿಗೆ ಯಾವುದೇ ರೀತಿಯಲ್ಲೂ ಕೂಡ ಪರಿಹಾರ ವಾಪಸ್ ಕೊಡೋಕ್ಕೆ ಆಗೋದಿಲ್ಲ. ಸೊ ದಟ್ ಈಸ್ ಡಾಕ್ಟ್ರಿನ್ ಆಫ್ ಎಸ್ಟೋಪಲ್. ದಿಸ್ ಅ third rule. Fourth rule is that minors liability for necessaries under section 68 of the Act. What is a necessary? Necessaries are that things which are required for the day-to-day life. ಅವಶ್ಯಕತೆಗಳು. ಒಬ್ಬ ವ್ಯಕ್ತಿ ತನ್ನ ಜೀವನವನ್ನು ಮಾಡೋದಕ್ಕೆ ಏನೇನು ಅಗತ್ಯತೆಗಳಿದೆಯೋ ಅದನ್ನು ನಾವು ನೆಸೆಸರೀಸ್ ಅಂತ ಕರಿತೀವಿ. ನೆಸೆಸರೀಸ್ ಆರ್ ಟು ಬಿ ಡಿಸೈಡೆಡ್ ಬೇಸ್ಡ್ ಆನ್ ದ ಸ್ಟೇಟಸ್ ಆ್ಯಂಡ್ ಸಿಚುಯೇಷನ್ ಆಫ್ ದ ಮೈನರ್. ಅವನು ಯಾವ ಸ್ಥಿತಿಯಲ್ಲಿದ್ದಾನೆ ಮತ್ತು ಅವನ ಒಂದು ಸಿಚುಯೇಷನ್ ಯಾವ ರೀತಿ ಇದೆ ಅದರ ಆಧಾರದ ಮೇಲೆ ನೆಸೆಸರೀಸ್ನ ಡಿಸೈಡ್ ಮಾಡ್ತೀವಿ. ಫುಡ್ ಆ್ಯಂಡ್ ಕ್ಲಾತಿಂಗ್, ಬಟ್ಟೆ ಮತ್ತು ಅವನಿಗೆ ತಿನ್ನಲಿಕ್ಕೆ ಬೇಕಾಗಿರುವಂಥ ಆಹಾರ, ಲಾಡ್ಜಿಂಗ್ ಎಕ್ಸ್ಪೆನ್ಸಸ್, ಮೆಡಿಕಲ್ ಎಕ್ಸ್ಪೆನ್ಸಸ್, ಕಾಸ್ಟ್ ಆಫ್ ಡಿಫೆಂಡಿಂಗ್ ಮೈನರ್ಸ್ ಇನ್ ದ ಸಿವಿಲ್ ಆ್ಯಂಡ್ ಎ ಕ್ರಿಮಿನಲ್ ಪ್ರೊಸೀಡಿಂಗ್ಸ್. ಆ ಮೈನರ್ ವ್ಯಕ್ತಿಗಳ ಮೇಲೆ ಯಾವುದೇ ಕೋರ್ಟ್ನಲ್ಲಿ ಕೇಸ್ ದಾಖಲಾಗಿದ್ದರೆ ಅದಕ್ಕೆ ಆಗುವಂತಹ ಖರ್ಚು, ಆ್ಯಂಡ್ ಇಫ್ ಎನಿ ಲೋನ್ಸ್ ಟೇಕನ್ ಬೈ ಎ ಮೈನರ್ for the necessaries, these are binding on the minor. ಇವುಗಳಿಗೆ ಮೈನರ್ ಏನಿದಾನಲ್ವ ಜವಾಬ್ದಾರನಾಗಿರ್ತಾನೆ. If any luxury items, luxuries are not considered as an necessaries, and also if the minor took a loan to engaging in the any trade or a business, it is not considered as a necessaries. So we know that minor is a incompetent person. He is not competent to make any contract with others, so that
if any other person who supplied a necessaries based upon his condition in the life, for such minor is liable. A person who supplying the necessaries to a minor is entitled to be reimbursed out of the minor's property. ಇಲ್ಲಿ ಮೈನರ್ಗೆ ಅಪ್ರಾಪ್ತ ವಯಸ್ಸನಿಗೆ ಏನು ಅವಶ್ಯಕತೆಗಳಿದೆ ಆ ಅವಶ್ಯಕತೆಗಳನ್ನು ಬೇರೊಬ್ಬ ವ್ಯಕ್ತಿ ಏನಾದರೂ ಪೂರೈಸಿದರೆ ಅದಕ್ಕೆ ಮೈನರ್ ಜವಾಬ್ದಾರನಾಗಿರ್ತಾನೆ. ಹಾಗಾಗಿ ಯಾವ ವ್ಯಕ್ತಿ ಮೈನರ್ಸ್ಗೆ ಅವಶ್ಯಕತೆಗಳನ್ನು ಪೂರೈಸ್ತಾರೆ ಅಂತಹ ವ್ಯಕ್ತಿ ಮೈನರ್ಸ್ನ ಏನು ಆಸ್ತಿಗಳಿದೆ ಆಸ್ತಿಗಳಿಂದ ಆ ಹಣವನ್ನು ಪಡೆದುಕೊಳ್ಳಬಹುದು. ಈ ಒಂದು ಪ್ರಾವಿಷನ್ನು ರೂಲ್ಸಲ್ಲಿ ಇದೆ. ಇನ್ ಕೇಸ್ ಇಫ್ ದ ಮೈನರ್ ಓನ್ಸ್ ನೋ ಪ್ರಾಪರ್ಟಿ ದೆನ್ ದ ಸಪ್ಲೈಯರ್ ವಿಲ್ ಲೂಸ್ ದ ಪ್ರೈಸ್ ಫಾರ್ ನೆಸೆಸರೀಸ್. ಒಂದು ವೇಳೆ ಆಸ್ತಿನೇ ಇಲ್ಲಪ್ಪ ಮೈನರ್ಗೆ ಅಂತಂದರೆ ಆಗ ಯಾರು ಅವಶ್ಯಕತೆಗಳನ್ನು ಪೂರೈಸಿರ್ತಾನೆ ಅಂತಹ ವ್ಯಕ್ತಿಗೆ ಯಾವುದೇ ರೀತಿಯಲ್ಲೂ ಕೂಡ ಪರಿಹಾರ ವಾಪಸ್ಸು ಸಿಗುವುದಿಲ್ಲ. ಸೊ ಇಟ್ ವಾಸ್ ಅಬ್ಸರ್ವ್ಡ್ ಇನ್ ದ ಕೇಸ್ ಸ್ಟಡಿ ಮ್ಯಾಥ್ ವರ್ಸಸ್ ಇನ್ಮಾನ್. ಸೊ ಇನ್ ದಿಸ್ ಕೇಸ್ ಮೈನರ್ ವಾಸ್ ಪರ್ಚೇಸ್ಡ್ a cloths. Minor was supplied with proper cloths according to his position. He bought number of new dresses including 11 fancy waistcoats from N. It was held that these are not considered as a necessaries, so N could not recover the price. So ಇಲ್ಲಿ ಕ್ಲಾತಿಂಗ್ ಬೇಕು ಹಂಗಂತ ಲಕ್ಸುರಿ ಕ್ಲಾತ್ಸ್ನ ನಾವು ಏನು ಮಾಡೋದಿಲ್ಲ, ನೆಸೆಸರೀಸ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಸೊ ಈ ಕೇಸಲ್ಲಿ ಯಾರು ಸಪ್ಲೈ ಮಾಡಿದ್ರು ವೇಸ್ಟ್ ಕೋಟ್ಸನ್ನು ಅವರಿಗೆ ಪ್ರೈಸನ್ನು ರಿಕವರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ನೀಡಿಲ್ಲ. ಸೊ ದಿಸ್ ವಾಸ್ ಅಬ್ಸರ್ವ್ಡ್ ಇನ್ ದ ಕೇಸ್ ಮ್ಯಾಥ್ ವರ್ಸಸ್ ಇನ್ಮಾನ್. ಅಂಡ್ ಫಿಫ್ತ್ law is that contract of ಪಾರ್ಟ್ನರ್ಶಿಪ್ ಬೈ ಮೈನರ್. ಪಾಲುದಾರಿಕೆ ಸಂಸ್ಥೆಯಲ್ಲಿ ಅಪ್ರಾಪ್ತ ವಯಸ್ಕರು ಪಾಲುದಾರರು ಆಗಬಹುದ ಅಂತಂದರೆ ಮೈನರ್ಸ್ ಕೆನಾಟ್ ಬಿ ಎ ಪಾರ್ಟ್ನರ್. ವೈ? ಬಿಕಾಸ್ ದೇ ಆರ್ ಎ ಇನ್ಕಾಂಪಿಟೆಂಟ್ ಟು ಮೇಕ್ ಎ ಕಾಂಟ್ರಾಕ್ಟ್ಸ್. ಬಟ್ ಅಕಾರ್ಡಿಂಗ್ ಟು ದ ಸೆಕ್ಷನ್ 30 ಆಫ್ ದ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932, minor persons can be admitted as a partner only for the benefits but not for the losses, and their liability is limited. ಯಾರು ಅಪ್ರಾಪ್ತ ವಯಸ್ಕರಿದ್ದಾರೆ ಅವರು ಪಾಲುದಾರಿಕೆ ಸಂಸ್ಥೆಯಲ್ಲಿ ಪಾಲುದಾರರಾಗೋದಕ್ಕೆ ಅವಕಾಶವಿಲ್ಲ. ಆದರೆ ಸೆಕ್ಷನ್ 30 ಭಾರತೀಯ ಪಾಲುದಾರಿಕೆ ಕಾಯ್ದೆ 1932 ಪ್ರಕಾರ ಅಪ್ರಾಪ್ತ ವಯಸ್ಕರು ಕೇವಲ ಲಾಭಕ್ಕಾಗಿ ಮಾತ್ರ ಪಾಲುದಾರರಾಗ್ಬೋದು. ಅವರು ಯಾವುದೇ ನಷ್ಟವನ್ನು ತೆಗೆದುಕೊಳ್ಳುವಂತಿಲ್ಲ ಮತ್ತು ಅವರ ಹೊಣೆಗಾರಿಕೆ ನಿಯಮಿತವಾಗಿರುತ್ತೆ. ಆ್ಯಂಡ್ ದೇ ಡೋಂಟ್ ಹ್ಯಾವ್ ಎನಿ ರೈಟ್ ಟು ಪಾರ್ಟಿಸಿಪೇಟ್ ಇನ್ ದ ಮ್ಯಾನೇಜ್ಮೆಂಟ್, ಟು ಇನ್ಸ್ಪೆಕ್ಟ್ ದ ಕಾಪಿ ಆರ್ ವೆರಿಫೈ ದ ಬುಕ್ಸ್ ಆಫ್ ಅಕೌಂಟ್ಸ್ ಆಫ್ ದ ಫರ್ಮ್. ಸೊ ದಿಸ್ ಈಸ್ ದ ಫಿಫ್ತ್ ರೂಲ್. ಸಿಕ್ಸ್ತ್ ಒನ್ is that contracts of apprenticeships by minor. Apprenticeship is a facility which will helpful the minor to learn the new skills. So apprenticeship is valid and binding upon the minor, but condition is that they should be within the provisions of the Apprenticeship Act 1961 and the minor's age is not less than the 14 years. And also the guardian on behalf of the minor has to sign for the contract. So this apprenticeship will be helpful to the minors
to learn about the trade, crafts, and employment. These will be helpful in the livelihood in the coming to a full age. ಇಲ್ಲಿ ಕೆಲಸವನ್ನು ಕಳೆದುಕೊಳ್ಳುವುದಕ್ಕೆ ಅವಕಾಶವಿರುತ್ತೆ. ಅವನು ಕೆಲಸವನ್ನು ಕಳೀಲಿಕ್ಕೆ ಅವನೇನಾದರೂ ಒಪ್ಪಂದವನ್ನು ಮಾಡಿಕೊಂಡಿದ್ರೆ ಅದನ್ನು ಕಾನೂನಿನ ಪ್ರಕಾರ ಅಕ್ಸೆಪ್ಟ್ ಮಾಡಲಾಗತ್ತೆ. ಸೊ ದಿಸ್ ಈಸ್ ದ 6th law, rules relating to the minors agreements. And 7th one is service contracts by minor. If any service contracts which are entered or made by a minor is considered as an void. ಇಲ್ಲಿ ಯಾವುದೇ ಒಬ್ಬ ಮೈನರ್ ವ್ಯಕ್ತಿ ಸೇವಾ ಒಪ್ಪಂದಗಳನ್ನು ಮಾಡಿಕೊಂಡಿದ್ರೆ, ನಾನೇನಾದರೂ ಸೇವೆ ಮಾಡ್ತೀನಿ ಅಂತ ಏನಾದರೂ ಒಪ್ಪಂದವನ್ನು ಮಾಡಿಕೊಂಡಿದ್ರೆ, ಸೊ ದೇ ಆರ್ ಕನ್ಸಿಡರ್ಡ್ ಆ್ಯಸ್ ಆ್ಯನ್ ವಾಯ್ಡ್ ಕಾಂಟ್ರಾಕ್ಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಟ್ ವಾಸ್ ಅಬ್ಸರ್ವ್ಡ್ ಇನ್ ದ ಕೇಸ್ ರಾಜ್ ರಾಣಿ ವರ್ಸಸ್ ಪ್ರೇಮ್ ಅದೀಬ್. In this case, minor was allowed the role of an actress in a movie by a producer. Agreement was made with the minor's father. ಇಲ್ಲಿ ಯಾರು ಮೈನರ್ ಇದ್ದರು ಆ ಮೈನರ್ಗೆ ಒಂದು ಸಿನಿಮಾದಲ್ಲಿ ನಟಿಯಾಗಿ ನಟಿಸೋದಕ್ಕೆ ಆ ಸಿನಿಮಾದ ಪ್ರೊಡ್ಯೂಸರ್ ಒಪ್ಕೊಂಡು ಮೈನರ್ ಅವರ ತಂದೆಯವರ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿರ್ತಾರೆ. ಲೇಟರ್ ಆನ್ ದ ರೋಲ್ ವಾಸ್ ಗಿವೆನ್ ಟು ಅದರ್ಸ್. ನಂತರ ಆ ರೋಲ್ ಏನು ಕೊಟ್ಟಿದ್ರಲ್ವ, ಆ ನಟಿಯ ಪಾತ್ರವನ್ನು ಬೇರೆಯವರಿಗೆ ನೀಡಲಾಗತ್ತೆ. ಪ್ರೊಡ್ಯೂಸರ್ ಕ್ಯಾನ್ಸಲ್ಡ್ ದ ಅಗ್ರಿಮೆಂಟ್ ವಿತ್ ದ ಮೈನರ್ಸ್ ಫಾದರ್. ಸೊ ಹಿಯರ್ ದ ಮೈನರ್ಸ್ ಫಾದರ್ suit against the producer. It was decided that minor's father cannot enforce against the producer because it is a contract for the personal service. ಸೊ ಹಾಗಾಗಿ ಆ ಒಂದು ಒಪ್ಪಂದವನ್ನು ಏನು ರದ್ದುಗೊಳಿಸಿದ್ರಲ್ವ ಅದನ್ನು ಕಾನೂನಿನ ಪ್ರಕಾರ ಒಪ್ಪಿಕೊಳ್ಳಿಲ್ಲ. ಇನ್ ಕೇಸ್ ಒಂದು ವೇಳೆ ಬಟ್ ಇಫ್ ದ ಮೈನರ್ ಹ್ಯಾಸ್ ಆಲ್ರೆಡಿ ಸರ್ವ್ಡ್ ಆ್ಯಸ್ ಪರ್ ದ ಕಾಂಟ್ರಾಕ್ಟ್, ಒಂದು ವೇಳೆ ಆ ಕಾಂಟ್ರಾಕ್ಟ್ ಪ್ರಕಾರ ಏನಾದರೂ ಅವರು ಸರ್ವೀಸ್ ಏನಾದರೂ ಮಾಡಿದರೆ ಮೈನರ್ ಕ್ಯಾನ್ ಎನ್ಫೋರ್ಸ್ ಇಟ್ ಬಿಕಾಸ್ ಇಟ್ ಈಸ್ ಎ ಕ್ವಾಸಿ ಕಾಂಟ್ರಾಕ್ಟ್. ಬಟ್ ಹಿಯರ್ ಅಲ್ಲೇನು ಮಾಡಿರಲಿಲ್ಲ, ದೇ ಆರ್ ನಾಟ್ ಸರ್ವ್ಡ್ ಆಲ್ರೆಡಿ, ಸೊ ದಟ್ ದೇ ಆರ್ ನಾಟ್ ಕನ್ಸಿಡರ್ಡ್ ಆ್ಯಸ್ ಎನ್ ವ್ಯಾಲಿಡ್ ಅಗ್ರಿಮೆಂಟ್, ಸೊ ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಎನ್ ವಾಯ್ಡ್ ಅಗ್ರಿಮೆಂಟ್ಸ್. ಹೀಗೆ ಈ ಸೇವಾ ಒಪ್ಪಂದಗಳನ್ನು ಏನಾದರೂ ಮಾಡಿಕೊಂಡಿದ್ರೆ ಅದನ್ನು ಕೂಡ ವಾಯ್ಡ್ ಕಾಂಟ್ರಾಕ್ಟ್ಸ್ ಅಂತ ನಾವು ಟ್ರೀಟ್ ಮಾಡ್ತೀವಿ. If you required more information regarding this, you can go through with these references. Thank you for watching. Have a good day.